ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಂತಹ ಬೆಂಗಳೂರು ಈಗ ರೈಟ್ ನಾವು ಕೂಲ್ ಆಗಿದೆ. ಯಾಕಂತಂದರೆ ಬಿಸಿಲಿಗೆ ಕಂಗೆಟ್ಟಿದ್ದಂತಹ ಸಿಟಿ ಜನರಿಗೆ ಮಳೆರಾಯ ಈಗ ತಂಪನ್ನು ಎರೆದಿದ್ದಾನೆ. ಅಂದರೆ ಮಳೆ ಬರುವ ಮೂಲಕ ಬೆಂಗಳೂರಿನ ವಾತಾವರಣ ಈಗ ಕೂಲ್ ಆಗಿದೆ. ಹಾಟ್ ಆಗಿದ್ದಂತಹ ಬೆಂಗಳೂರು ಈಗ ಸಖತ್ ಕೂಲ್. ಬಿಸಿಲಿಗೆ ಕಂಗೆಟ್ಟಿದ್ದಂತಹ ಸಿಟಿ ಜನರಿಗೆ ತಂಪೆರೆದಂತಹ ಮಳೆರಾಯ. ಬೆಂಗಳೂರಲ್ಲಿ ಜೋರು ಮಳೆ, ತಂಪಾಯಿತು ಇಳೆ. ಸಿಲಿಕಾನ್ ಸಿಟಿಯ ಹಲವೆಡೆ ವರುಣನ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಎಲ್ಲೆಲ್ಲಾಗಿದೆ? ಮಲ್ಲೇಶ್ವರಂ, ಶೇಷಾದ್ರಿಪುರ, ಸದಾಶಿವನಗರ, ಮೆಜೆಸ್ಟಿಕ್, ರಾಜಾಜಿನಗರ, ವಿಧಾನಸೌಧ ಮತ್ತು KR ಸರ್ಕಲ್ನಲ್ಲಿ ಮಳೆಯಾಗಿದೆ. ಇನ್ನು ಇದರ ಜೊತೆಗೆ ಶ್ರೀರಾಂಪುರ, ಗಾಂಧಿನಗರ, ವಿಜಯನಗರ, ಹೊಸಳ್ಳಿ, ಮಂಜುನಾಥ್ ನಗರ, ಶಿವಳ್ಳಿ ಸೇರಿದಂತೆ ಹಲವು ಕಡೆ ಒಳ್ಳೆ ಮಳೆಯಾಗಿದೆ. ಆ್ಯಂಡ್ ಮಳೆ ಆದರೂ ಕೂಡ ವಾಹನ ಸವಾರರ ಪರದಾಟ ನಿಂತಿಲ್ಲ. ಮುಂದಿನ 3-4 ದಿನಗಳ ಕಾಲ ನಿರಂತರವಾಗಿ ಇದೇ ರೀತಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಂತಹ ಬೆಂಗಳೂರು ಈಗ ಸಖತ್ ಕೂಲ್ ಆಗಿದೆ. ನಿನ್ನೆಯಿಂದ ಏನೋ ಚೂರು ಪಾರು ಮಳೆ ಪ್ರಾರಂಭವಾಗಿದೆ. ಬಟ್ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಮಳೆನೇ ಆಗಿದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆಯಾಗಿದೆ. ಮಲ್ಲೇಶ್ವರಂ, ಶೇಷಾದ್ರಿಪುರ, ಸದಾಶಿವನಗರ, ಮೆಜೆಸ್ಟಿಕ್ಕು, ರಾಜಾಜಿನಗರ, ವಿಧಾನಸೌಧ, KR ಸರ್ಕಲ್ಲು, ಶ್ರೀರಾಂಪುರ, ಗಾಂಧಿನಗರ, ವಿಜಯನಗರ, ಹೊಸಳ್ಳಿ, ಮಂಜುನಾಥ್ ನಗರ, ಶಿವಳ್ಳಿ, ಹೀಗೆ ಇನ್ನೂ ಹಲವಾರು ಕಡೆ ಚೆನ್ನಾಗಿ ಮಳೆಯಾಗಿದೆ. ಆದರೆ ಮಳೆಯಾಗಿ ವಾತಾವರಣ ತಂಪಾಗಿದೆ. ಮನೆಯಲ್ಲಿರುವವರಿಗೆ ಒಳ್ಳೆಯ ವಾತಾವರಣ ಇದು. ಇಟ್ಸ್ ಎ ಗುಡ್ ಕ್ಲೈಮೇಟ್. ಆದರೆ ವಾಹನ ಸವಾರರಿಗೆ ಪರದಾಟ ತಪ್ಪಿದ್ದಲ್ಲ. ಯಾಕೆಂತಂದರೆ ಗುಂಡಿಮಯ ರೋಡ್ಗಳು ಸಂಪೂರ್ಣ ಜಲಾವೃತವಾಗಿ ಡ್ರೈನೇಜಿನ ನೀರುಗಳು ಆಚೆ ಬಂದು ನೀರೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ವಾಹನ ಸವಾರರಿಗೆ ತೊಂದರೆ ಅನ್ನುವಂಥದ್ದಾಗಿದೆ. ಬೆಂಗಳೂರಲ್ಲಿ ಮಳೆ ಬಂದರೆ ಮನೆಯಲ್ಲಿ ಕುಳಿತುಕೊಂಡವರಿಗೆ ಅದು ಏನೋ ಒಂಥರ ಮಜಾ, ಆರಾಮ್. ಯಾಕೆಂತಂದರೆ ಮನೆಯಲ್ಲಿ ಆರಾಮಾಗಿ ಕುಳಿತುಕೊಂಡು ಆ ಕೂಲ್ ಕ್ಲೈಮೇಟನ್ನು ಎಂಜಾಯ್ ಮಾಡ್ತಾರೆ. ಆದರೆ ನಿರಂತರವಾಗಿ ಹೊರಗಡೆ ಓಡಾಡುವಂಥವರು, ಆಟೋ ಚಾಲಕರು, ಆಯಿತಾ, ಬೇರೆ ಗೂಡ್ಸ್ ಗಾಡಿಯನ್ನು ಓಡಿಸೋರು, ಅಥವಾ ಇನ್ಯಾವುದೋ 2 ವೀಲರನ್ನು ಓಡಿಸ್ಕೊಂಡು ಈ ರ್ಯಾಪಿಡೋ, ಓಲಾ, ಊಬರ್ ಇಂಥವುಗಳನ್ನು ಓಡಿಸ್ಕೊಂಡು ಸದಾ ರೋಡಲ್ಲಿರ್ತಾರಲ್ಲ, ಅವರಿಗೆ ಮಳೆ ಬಂತು ಅಂತಂದರೆ ಬೆಂಗಳೂರು ರೋಡಲ್ಲಿ ಓಡಾಡಬೇಕಲ್ಲ ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗಿಬಿಡುತ್ತೆ. ಮಳೆ ಬಂತು ಅನ್ನೋ ಖುಷಿನ ಅವ್ರು ಎಂಜಾಯ್ ಮಾಡಬೇಕಾ, ಈ ರೋಡಲ್ಲಿ ಓಡಾಡ್ತಿದ್ದೀವಲ್ಲ ಅಂತ ದುಃಖನ ತೋಡ್ಕೊಳ್ಬೇಕಾ, ಅಳಲನ್ನು ತೋಡ್ಕೊಳ್ಬೇಕಾ, ದುಃಖವನ್ನು ಪ್ರದರ್ಶನ ಮಾಡಬೇಕಾ ಗೊತ್ತಿಲ್ಲ. ರೈಟ್ ನಾವು ಒಳ್ಳೆ ವಾತಾವರಣ ಇದೆ, ಕೂಲ್ ಆಗಿದೆ. ಇನ್ನೂ 3-4 ದಿನಗಳ ಕಾಲ ಇದೇ ರೀತಿ ಮಳೆ ಇರುತ್ತೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಹವಾಮಾನ ಇಲಾಖೆಯ ಪ್ರಕಾರ ಇನ್ನೂ 3-4 ಡೇಸ್ ಇದೇ ಪ್ರಮಾಣದಲ್ಲಿ ಅಥವಾ ಇದಕ್ಕಿಂತ ಹೆಚ್ಚಾಗಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವರದಿಗಳು ವ್ಯಕ್ತವಾಗ್ತಾ ಇದೆ. ಬಿಸಿಲಿಗೆ ಕಂಗೆಟ್ಟಿದ್ದಂತಹ ಬೆಂಗಳೂರು ಮಂದಿಗೆ ಈಗ ಕೂಲ್ ವಾತಾವರಣ ಸಿಕ್ಕಂತಾಗಿದೆ.